ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಸುಗ್ಗಿ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ, ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸುಗ್ಗಿ ರೆಸಾರ್ಟ್. ಸುಗ್ಗಿ ನಮ್ಮ ಕನ್ನಡದ ಪದ. ಎಲ್ಲೆಲ್ಲೂ ಕನ್ನಡದ ಕಂಪನ ನೋಡಿ. ಅಂತೂ ನಾವು 3 ಫ್ಯಾಮಿಲೀಸ್ ಬ್ಯಾಂಗ್ಳೂರ್ ಸಿಟಿಯಿಂದ 2 ಅವರ್ಸ್ ಜರ್ನಿ ಅಂದರೆ 50 ಕಿಲೋಮೀಟರ್ಸ್ ದೂರ ಇರೋ ಆನೆಕಲ್ನ ಸುಗ್ಗಿ ರೆಸಾರ್ಟ್ಗೆ ಬಂದಾಯಿತು. ಇಲ್ಲೇ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಲಗೇಜ್ಗಳಿಗೆ ಸಪ್ರೇಟ್ ಲಾಕರ್ ಫೆಸಿಲಿಟಿ ಇರೋದ್ರಿಂದ ಲಗೇಜ್ ಸಮೇತ ಎಂಟರ್ ಆಗ್ತಾ ಇದ್ದೀವಿ. ಬಂದಿದ್ದೆ ಎಂಟ್ರೆನ್ಸ್ನಲ್ಲಿ ಫೋಟೋಸ್ ಕ್ಲಿಕ್ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಅದರೊಳಗೆ ಎಂಟರ್ ಆಗಿದ್ದೆ ರಿಸೆಪ್ಷನ್ ಕಡೆ ಹೋಗ್ತೀವಿ. ಬಟ್ ನಾವು ಆಲ್ರೆಡಿ ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡಾಗಿತ್ತು. ಡೇ ಔಟ್ ಆ್ಯಂಡ್ ಸ್ಟೇಯಿಂಗ್ ಪ್ಯಾಕೇಜಸ್ ಇರುತ್ತೆ. ಸ್ಟೇಯಿಂಗ್ ಸ್ವಲ್ಪ ಕಾಸ್ಟ್ಲಿ, ಅದರಲ್ಲಿ ಟೆಂಟ್ ಸ್ಟೇ, ಕಾಟೇಜ್ ಸ್ಟೇ ಅಂತೆಲ್ಲ ಬರುತ್ತೆ, ಪ್ಲಸ್ ಕ್ಯಾಂಪ್ ಫೈರ್ ಕೂಡ ಇರುತ್ತೆ. ನಾವು ಡೇ ಔಟ್ ಪ್ಯಾಕೇಜ್ ತಗೊಂಡಿರೋದು ಪರ್ ಹೆಡ್ 1500 ಅಂದರೆ ವಿತ್ ಬ್ರೇಕ್ಫಾಸ್ಟ್ ಇರುತ್ತೆ. ವಿದೌಟ್ ಬ್ರೇಕ್ಫಾಸ್ಟ್ ಅಂದರೆ 1300 ಆಗುತ್ತೆ. ಚಿಲ್ಡ್ರನ್ ಬಿಲೋ 5 ಇಯರ್ಸ್ ಅಂದರೆ ಫ್ರೀ, ಎಬೋ 5 ಇಯರ್ಸ್ ಅಂದರೆ 800. ನಾವು ಫಸ್ಟ್ ಬಂದಿದ್ದೆ ರಿಸೆಪ್ಷನ್ ಹೋಗ್ತೀವಿ. ಇದು ರಿಸೆಪ್ಷನ್. ಇಲ್ಲಿ ಪರ್ ಹೆಡ್ ಅಂತ ಒಂದಿಷ್ಟು ಕೂಪನ್ಸ್ ಕೊಡ್ತಾರೆ, ಪ್ಲಸ್ ಒಂದು ಪ್ಯಾಂಪ್ಲೆಟ್ ಕೂಡ ಕೊಡ್ತಾರೆ. ಆ ಪ್ಯಾಂಪ್ಲೆಟ್ಸ್ನಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಲಿಸ್ಟ್ ಇರುತ್ತೆ. ಕೂಪನ್ಸ್ ಯಾವುದೆಲ್ಲ ಆ್ಯಕ್ಟಿವಿಟಿಗೆ ಯೂಸ್ ಆಗುತ್ತೆ ಅಂತ ಬರೆದಿರುತ್ತೆ. ಕೂಪನ್ಸ್ ಯಾವುದಕ್ಕೆ ಯೂಸ್ ಆಗಲ್ವೋ ಅದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅಂದರೆ ಪೇಯ್ಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ನಾನು ಆವಾಗಲೇ ಹೇಳಿದಾಗೆ ನಾವು ಚೂಸ್ ಮಾಡಿರೋ ಪ್ಯಾಕೇಜ್ ಡೇ ಔಟ್ ವಿತ್ ಬ್ರೇಕ್ಫಾಸ್ಟ್. ಅದಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ ಕಡೆಗೆ ಹೋಗ್ತೀವಿ. ಅಲ್ಲಿ ಎಂಟರ್ ಆಗಿದೆ ನಮಗೆ ಹೆಲ್ದಿ ಆ್ಯಂಡ್ ಗುಡ್ ಎನರ್ಜಿ ಡ್ರಿಂಕ್ ಅಥವಾ ವೆಲ್ಕಮ್ ಡ್ರಿಂಕ್ ಏನು ಹೇಳ್ತೀವಿ ಅದಿಟ್ಟಿರ್ತಾರೆ. ಅದು ಕುಡ್ದಾದ್ಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಕಡೆ ಹೋಗ್ತೀವಿ. ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹೊಟ್ಟೆ ಫುಲ್ಲಾಗೋಷ್ಟು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಕೂಡ ಕಟ್ ಮಾಡಿಟ್ಟಿರ್ತಾರೆ. ಅಂತೂ ಹೊಟ್ಟೆ ಫುಲ್ ಆಗೋಷ್ಟು ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಆ್ಯಕ್ಟಿವಿಟೀಸ್ ಅಥವಾ ಗೇಮ್ಸ್ ಎಲ್ಲ ಆಡೋಕ್ಕಿಂತ ಮೊದಲು ಒಂದ್ಸಲ ರೆಸಾರ್ಟ್ ಎಲ್ಲ ಸುತ್ಕೊಂಡು ಬರೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ರೆಸಾರ್ಟ್ ಸುತ್ತಕ್ಕೆ ಹೋಗ್ತೀವಿ. ಇದು ತಗೊಳ್ಳಿ ಒಂದ್ಸಲ ಓವರ್ ಆಕ್ಟಿಂಗ್ ಅಂತಲ್ಲ. ಇಳಿತೀರಾ ಅಂತ ಕೇಳ್ತಿದ್ದಾರೆ. ಬೀಳ್ತದೆ. ನೇಚರ್ ಫ್ರೆಂಡ್ಲಿ ರೆಸಾರ್ಟ್ನ ನೋಡಾಯಿತು. ನೆಕ್ಸ್ಟ್ ಏನಿದ್ರು ನಾವು ಗೇಮ್ಸ್ ಆ್ಯಕ್ಟಿವಿಟೀಸ್ ಕಡೆಗೆ. ಸ್ಕೂಟಿ ತರ ಹೊಡಿಬೇಕು. ಚಿನ್ನಣ್ಣ ಮತ್ತು ಚುಕ್ಕಿ ಬೈಕ್ ರೈಡಿಗೆ ಹೋಗ್ತಾರೆ. ಬೈಕ್ ರೈಡ್ಗೆ ಕೂಪನ್ನ ಯೂಸ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಪೇ ಮಾಡಿ ಆಮೇಲೆ ಆಡಬೇಕು. ಇದು ಪೇಯ್ಡ್ ಆ್ಯಕ್ಟಿವಿಟಿ ಆಗಿರುತ್ತೆ. ನೆಕ್ಸ್ಟ್ ನಾವೆಲ್ಲರೂ ನಮ್ಮ ಕೂಪನ್ ಯೂಸ್ ಮಾಡಿ ವಾಟರ್ ಜಾಬ್ಲಿಂಗಿಗೆ ಹೋದ್ವಿ. ಇದಂತೂ ಫುಲ್ ಮಜಾ ಆ್ಯಕ್ಟಿವಿಟಿ ಆಗಿತ್ತು. ಹೇಗೆ ಟರ್ನ್ ಮಾಡ್ತಾ ಹೋದ್ರು ಬೀಳ್ತಾನೆ ಇದ್ವಿ. ಹೇಳಿಪ್ಪ ಹೇಳಿ ಕಮಾನ್ ಕಮಾನ್ ಮಾಡಿ. ಏನಿಲ್ಲ ಉರುಳ್ತಿದ್ದಾರೆ. ಹಿಂದೆ ರೋಲ್ ಮಾಡಿ, ಹಿಂದೆ 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 ಮಾಡಿ. ಕಮಾನ್ ಕಮಾನ್. ಇನ್ನು ಬುಲ್ ರೈಡ್ ಬಗ್ಗೆ ಹೇಳಬೇಕಾ, ಒಂದ್ಸಲ ಹತ್ತಿದ್ರೆ ಆಮೇಲೆ ಬೀಳ್ತಾನೆ ಇದ್ವಿ. ಒನ್ ಮೋರ್ ಟೈಮ್.
ಬುಲ್ ರೈಡಲ್ಲಿ ನಮ್ಮನ್ನೆಲ್ಲರನ್ನ ಕಂಪೇರ್ ಮಾಡಿದರೆ ಸ್ವಾತಿಕ ಬಿದ್ದಿರೋದು ಬರೀ ಒಂದೇ ಒಂದು ಸಲ. ಇದು ಜಿಮ್ ಪ್ರಭಾವ ಅಂತಲೂ ಹೇಳ್ಬೋದು. ಟೈರ್ ಕ್ಲೈಂಬಿಂಗ್ನಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ ಫ್ರೀ. ಎಲ್ಲಿದ್ದಾರೆ ಮಿಸ್ಟರ್ ಕಾನೆಡ್ಕರ್? ಬೇಗ ಯಾರ್ದ್ರ ಶೂ ಬಿತ್ತು. ನೋಡ ನೋಡ, ವಿನ್ನರ್ ವಿನ್ನರ್. ಸಿಲಿ ಲೂಸರ್. ಬಾಯ್. ಬನ್ನಿ 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 ಬನ್ನಿ. ಕಂಪೇರಿಟಿವ್ಲಿ ನಾನೇ ಬಂದೆ. ಲೂಸರ್ ಬಂದ. ಅದು ಹರಿತದ, ಈಗ ಹರಿತದೆ. ವೈಲೇಟಿಂಗ್ ದ ರೂಲ್ಸ್. ಅದು ಹರಿದ್ರೆ ಮುಗೀತು. ಅಲ್ಲ, ಅಮ್ಮ ಎಲ್ಲ ಬರ್ತಾ ಇದ್ಲಲ್ಲ, ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ. ಓ, ಅಪ್ಪ ತುಂಬಾ ಅಪ್ಪ. ವೆರಿ ಗುಡ್ ನೋಡಪ್ಪ. ಬನ್ನಿ ಬನ್ನಿ. ಅಮ್ಮ ಕಮಾನ್. ಇವರು ನೋಡಿ, ಇನ್ನೊಂದು ರೌಂಡ್ ಬಂದು. ಆಮೇಲೆ ಇಲ್ಲಿ ಮಕ್ಕಳಿಗೆ ಅಂತ ಸಪ್ರೇಟ್ ಪ್ಲೇ ಏರಿಯಾ, ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಕೂಡ ಇದೆ. ಇನ್ನು ನಾವಂತೂ ತೀರಾ ಕಾಯ್ತಾ ಕೂತಿದ್ದ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸರಪಳಿನೇ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ರೋಪ್ ಆ್ಯಕ್ಟಿವಿಟಿ ಶುರು ಮಾಡೋಕ್ಕಿಂತ ಮೊದಲು ಸೇಫ್ಟಿ ಸಲುವಾಗಿ ಬೆಲ್ಟ್, ಹೆಲ್ಮೆಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಮಿಸ್ಟರ್ ಕಾನಿಕರ್, ನಿಮ್ಮ ಒಪಿನಿಯನ್ ಹೇಗೆ ಅನಿಸ್ತಿದೆ? ಪುಕ್ಕ ಪುಕ್ಕ ಅನಿಸ್ತಿದೆ. ರೋಪ್ ಆ್ಯಕ್ಟಿವಿಟೀಸ್ಗಳಲ್ಲಿ ಜಿಗ್ಜ್ಯಾಗ್ ವಾಕ್, ಸ್ಟ್ರೈಟ್ ವಾಕ್, ಪಿರಮಿಡ್ ವಾಕ್ ಅಂತ ತುಂಬ ಡಿಫ್ರೆಂಟ್ ರೋಪ್ ಆ್ಯಕ್ಟಿವಿಟೀಸ್ಗಳಿವೆ. ನಮ್ಮಲ್ಲಿ ಎಲ್ಲರೂ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದರಿಂದ ಬೆನಿಫಿಟ್ ಏನಾಯಿತು ಅಂದರೆ ಅವರ ಕೂಪನ್ ಯೂಸ್ ಮಾಡಿ ನಾವು ಆಟ ಆಡ್ಬೋದಿತ್ತು. ಸಿಂಹದ ಮರಿಗಳು ಮೇಲೆ ಹೋಗಲು ರೆಡಿ ಆಗ್ತಾ ಇವೆ. ಇದು ಸ್ವಾತಿ ಅವರು, ಇದು ಸಿದ್ಧಿ ಅವರು, ಇದು ಸ್ನೇಹನವರು, ಇದು ಚಿಲಿ ಅವರು. ಅವರು ಬಹಳ ಖುಷಿಯಲ್ಲಿದ್ದಾರೆ. ಬೇರೆಗಳು ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದೆ ನೋಡೋಣ. ನಾವಂತೂ ಇರೋ ಬರೋ ಎಲ್ಲ ರೋಪ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿದ್ವಿ. ಫಸ್ಟ್ಗೊಮ್ಮೆ ಭಯ ಆಗುತ್ತೆ, ಅಂದರೆ ಹೈಟ್ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲಿಂದ ಕೆಳಗೆ ನೋಡುವಾಗಲಂತೂ ಕೈ ಕಾಲೇ ನಡುಗುತ್ತೆ. ಏನೇ ಆದರೂ ಯಾವುದೊಂದು ಆ್ಯಕ್ಟಿವಿಟೀಸ್ನ ಕೂಡ ಅರ್ಧದಲ್ಲಿ ಬಿಟ್ಟಿಲ್ಲ, ಕಂಪ್ಲೀಟ್ ಮಾಡಿ ಸಖತ್ ಮಜಾ ಮಾಡಿದ್ವಿ. ಹಿಂದೆ ಇರಬೇಕು. ನಾನಲ್ಲ, ನೀನು ಪ್ಲೀಸ್. ಚಿನ್ನೋಣ ಚಿನ್ನೋಣ ಚಿನ್ನೋಣ, ಧೈರ್ಯ ಇದೆಯಾ? ಚಿನ್ನೋಣ ಈಸಿ ಇದೆಯಾ? ಚಿನ್ನೋಣ ಈಸಿಯಾ? ಹೇಳಿ ಅಲ್ಲ. ನಮಗಿಲ್ಲ. ಅವ ಎಲ್ಲ ಕಡೆ ಅಲ್ಲಿ ಕಡಿಸ್ತಾರೆ. ನನಗೆ ಮೇಲಿನದ್ದು ಫೋಬಿಯಾ ಉಂಟು. ನನಗೆ ಮೇಲೆ ಹೆದರಿಕೆ ಆಗುದಿಲ್ಲ. 40 ಅಡಿ ಮೇಲೆ ಆಗಲ್ಲ. ಇದೀಗ 20 ಇರ್ಬೋದು, 12, 11, 10, 20 ಅಡಿ ಇರ್ಬೋದು ಈಗ. ನನಗೆ ಕೆಳಗೆ ನೋಡ್ಲಿಕ್ಕೆ ಧೈರ್ಯವೇ ಇಲ್ಲ. ನಾನು ಮೇಲೆಯೇ ನೋಡ್ತಾ ಇದ್ದೇನೆ. ಆಗೋದು ಈ ಆ್ಯಕ್ಟಿವಿಟೀಸ್ ಎಲ್ಲ ಕೂಪನ್ ಯೂಸ್ ಮಾಡಿ ಆಟ ಆಡ್ತಿರೋದು. ಅದೇ ನೀವು ಗ್ಯಾಂಗಾಗಿ ಬಂದರೆ ಅದೇ ಬೆನಿಫಿಟ್. ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಆಟ ಆಡಿಲ್ಲ ಅಂದರೆ ಆ ಕೂಪನ್ ಯೂಸ್ ಮಾಡಿ ನೀವು ಆಟ ಆಡ್ಬೋದು. ನೇಚರ್, ಆನೇಕಲ್, ಇಂದ್ರವಾಡಿ, ಬಗ್ಗನದೊಡ್ಡಿ ಗ್ರಾಮ. ಹಾಯ್, ಕಂಗ್ರಾಟ್ಸ್. ನಮ್ಮ ಗ್ಯಾಂಗಲ್ಲೂ ಅಷ್ಟೇ ಸ್ವಲ್ಪ ಜನ ಆಡೋದನ್ನು ಅರ್ಧಕ್ಕೆ ನಿಲ್ಲಿಸಿ ವಾಟರ್ ಬಾಟಲ್, ಸ್ನ್ಯಾಕ್ಸ್ ಆ್ಯಂಡ್ ನಮ್ಮ ಮೊಬೈಲ್ ಹಿಡಿಯೋದು, ಜೊತೆಗೆ ನಮ್ಮ ವೀಡಿಯೋಸ್, ಫೋಟೋಸ್ ತೆಗಿತಾ ಹೋದರು. ಮಂಗಣ್ಣ ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ, ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ. ಶಾಣು ಸ್ವಲ್ಪ ಹೊತ್ತು ನಿಲ್ಲು ಮಗ. ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ. ಗೇರ್ ಗೇರ್ ಮಂಗಣ್ಣ
ಕಡ್ಲೆಕಾಯಿ ನುಂಗಣ್ಣ. ನೆಕ್ಸ್ಟ್ ಆ್ಯಕ್ಟಿವಿಟಿ ರೋಪ್ ಲ್ಯಾಡರ್ ಹತ್ತೋದು. ಗೈಸ್, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಸ್ವಾತಿ, ಸಿದ್ದಿ, ಆಗುತ್ತಾ ಹತ್ತಕ್ಕೆ? ಸ್ನೇಹ, ನಿಮ್ಗಾಗುತ್ತಾ ಹತ್ತಕ್ಕೆ? ನಿಹಾನ್ ಇಲ್ಲ ಏನ್ ಹತ್ತಾಳೋ? ಹೆಲ್ಮೆಟ್ ಕರೆಕ್ಟಾಗಿ ಹಾಕೋ. ಚಿನ್ಮಯ್, ಹತ್ತೀರಾ? ಹತ್ತಕ್ಕಾಗತ್ತಾ? ಮೇಲೆ ಹೋದಾಗೆ ಗುರುತ್ವಾಕರ್ಷಣ ಶಕ್ತಿಗೆ ನಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ, ಅದ್ರ ಮೇಲೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಓಕೆ ಯಾವುದಕ್ಕೂ ನಮ್ಮ ಇದ್ದಾರೆ, ನಮಗೆ ನಮ್ಮ ಬ್ಯಾಕ್ ಸಪೋರ್ಟ್ ಹಿಡಿತಾರೆ ಅಲ್ಲ ಕೆಳಗಿಂದ ಮೇಲಿಂದ ಬಿದ್ದರೆ. ಕಾನ್ಫಿಡೆನ್ಸ್ ಕೊಡಿ. ಚಿಲಿ, ಆಲ್ ದಿ ಬೆಸ್ಟ್ ಚಿಲಿ. ಡು ವೆಲ್. ನನ್ನ ಹೆಸರು ರೋಷನ್ ಮಾಡು. ನನ್ನ ಹೆಸರು ಹೇಳು, ಬೇಗ ಹೋಗ್ತಿ ಮೇಲೆ. ನಿಹಾನ ಬೆಟ್ ಮಾಡಿದ್ದೆ ಸ್ನೇಹನಿಗಾಗಲ್ಲ, ನಿನ್ ಕೈಯಲ್ಲಿ ಆಗುತ್ತೆ ಅಂತ. ಚಿಲಿ ಒಂದು ಸ್ಟೆಪ್ ಇಳಿ. ಸಿದ್ದಿ, ಹೋಗೋಕ್ಕಿಂತ ಮುಂಚೆ ಎರಡು ಮಾತು ಹೇಳ್ಬಿಟ್ಟು ಸ್ವರ್ಗಕ್ಕೆ ನಾನು ಜೀವನ ಅವ್ರ ಚಾನಲ್ಗೆ ಅವರೇ ಗಂಟೆ ಹೊಡೆಯೋ ಕಾಲ ಬಂದಿದೆ. ಒಂದೇ ಸಲ ಬಿಡಿ, ಒಂದೇ ಸಲ. ಸಿದ್ದಿ, ಹೌ ಇಸ್ ದ ಜೋಶ್? ಕೆಳಗೆ ಬಿದ್ದಿರೋ ಫೀಲಿಂಗ್ ಹೆಂಗಿದೆ? ಫಾಸ್ಟ್ ಹತ್ತುತ್ತಾಳೆ ಮಾರೈತಿ ಯಾರ? ಸ್ನೇಹ, ನಿನ್ನ ಮೇಲೆ ನಾನು ಬೆಟ್ಟಿಲ್ಲ ಆಯ್ತಾ? ಬೆಲ್ ಮಾಡೆ ಸ್ನೇಹ. ಹಾ, ತೊಂದರೆ ಇಲ್ಲ ಮಾರೈತಿ. ಹತ್ತು ಕಮಾನ್, ಯು ಕ್ಯಾನ್ ಡೂ ಇಟ್. ಇದಾದಮೇಲೆ ನೆಕ್ಸ್ಟ್ ಲ್ಯಾಂಡ್ ಜಾಬ್ಲಿಂಗ್. ಇದು ಇಬ್ಬರು ಮಾತ್ರ ಆಡ್ಬೋದು, ಅದು ಕೂಡ ವೆಯ್ಟ್ ಚೆಕ್ ಮಾಡಿ ಆ ಬೇಸ್ನಲ್ಲೇ ಅಲೋ ಮಾಡ್ತಾರೆ, ಒಂದಿಷ್ಟು ವೆಯ್ಟ್ ಮೇಲೆ ತಗೊಳ್ಳಲ್ಲ. ಎಮ್ಮೆಯನ್ನು ದೂಡಿದಾಗ ಎಮ್ಮೆಯನ್ನು ಹಟ್ಟಿಗೆ ಹಾಕಿದಾಗ. ಇಲ್ಲಿ ವಿಜೇತಕ ಮತ್ತು ಸಂದೀಪಣ್ಣ ಆಟ ಆಡ್ತಿದ್ದಾರೆ. ಬಾಯ್. ಇಲ್ಲಿ ಹೊರಗಿಂದ ಇಬ್ಬರು ದೂಡ್ತಾನೆ ಹೋಗ್ತಾರೆ, ಅದು 360 ಡಿಗ್ರಿಲಿ ರೊಟೇಟ್ ಆಗ್ತಾ ಹೋಗುತ್ತೆ. ಸಂದೀಪಣ್ಣ ಮತ್ತು ವಿಜೇತಕ ರಿಟರ್ನ್ ಬರೋದ್ರೊಳಗೆ ಸಂದೀಪಣ್ಣನ ಶೂ ತೆಗೆದಿಡೋಣ ಅಂತ ಹೇಳಿ ಇಲ್ಲಿ ತೆಗೆದಿಡ್ತಾ ಇದ್ದೀವಿ. ಅಷ್ಟರೊಳಗೆ ಅವರು ಬರ್ತಾ ಇದ್ದಾರೆ. ಬರಬೇಕಿದ್ರೆ ಅವರು ನಡ್ಕೊಂಡೇ ಬರಬೇಕಷ್ಟೆ. ಒಂದೇ ಶೂನಾ? ನೆಕ್ಸ್ಟ್ ನಾವು ಜಿಪ್ ಲೈನ್, ಸ್ಕೈ ಸೈಕ್ಲಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ನೀನು ಹಾಗೆ ಮಾಡಿದ್ರೆ ಸಾಕು, ಹಾರಕ್ಕೆ ಹಾಕುವ ಹಾಗೆ. ಇದು ಬಡಿತ ಜೋರಾಗಿದೆ. ಚಿಲಿ ಭಯ ಅಲ್ಲ ಬಡ್ಬಾರ್ದು, ನೀನು ತಮ್ಮ ಹುಡುಗಿ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಗಿದ್ದೆ. ಊಟಕ್ಕೆ ಹೋದ್ವಿ. ಊಟದ ಲಿಸ್ಟ್ ಅಂತೂ ತುಂಬ ದೊಡ್ಡದಿದೆ, ವೆಜ್ ಸಪ್ರೇಟ್, ನಾನ್ ವೆಜ್ ಸಪ್ರೇಟ್ ಇತ್ತು. ಅದಾದಮೇಲೆ ಸಣ್ಣದಾಗಿ ಒಂದು ರೆಸ್ಟ್ ತೊಗೊಂಡ್ವಿ.
ತಿಂದು ಸ್ವಲ್ಪ ನಡಿಬೇಕು. ರೆಸ್ಟ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಕಡೆ ಹೋದ್ವಿ. ಅಲ್ಲಿ ಟೇಬಲ್ ಟೆನ್ನಿಸ್, ಚೆಸ್, ಲೂಡೋ, ಆಮೇಲೆ ಕೇರಮ್ ಕೂಡ ಆಟ ಆಡಿದ್ವಿ. ಜೊತೆಗೆ ಶಟ್ಲ್ ಕಾಕ್ ಕೂಡ ಆಟ ಆಡಿದ್ವಿ. ಸಂಜೆ 4:30 ಆದ ಕೂಡಲೇ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ರೈನ್ ಡ್ಯಾನ್ಸ್ ಜೊತೆಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಕೂಡ ಆಯಿತು. ಇದೆಲ್ಲ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ. ಅದ್ರ ಜೊತೆಗೆ ಟೀ, ಹಾಲು, ಕಾಫಿ ಅಂತ ಆಪ್ಷನ್ಸ್ ಕೂಡ ಇತ್ತು. ಏನೇ ಆದರೂ ಈ ರೆಸಾರ್ಟ್ ಅಂತೂ ನೇಚರ್ ಫ್ರೆಂಡ್ಲಿ ಆ್ಯಂಡ್ ಎಂಜಾಯ್ಮೆಂಟಿಗೆ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ನಾವೇನೋ ಡೇ ಔಟ್ ಪ್ಯಾಕೇಜಲ್ಲಿ ಬಂದಿದ್ವಿ. ಅದೇ ಸ್ಟೇಯಿಂಗ್ ಪ್ಯಾಕೇಜ್ ಆದರೆ ನೈಟ್ ಫೈರ್ ಕ್ಯಾಂಪ್, ಡ್ಯಾನ್ಸ್, ಸಾಂಗ್ಸ್ ಅಂತ ಇನ್ನೂ ಮಜಾ ಮಾಡ್ಬೋದಿತ್ತು. ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನಿಮ್ಮ ಸಮಯವನ್ನು ನಿಮಗಾಗಿ, ನಿಮ್ಮವ್ರಿಗಾಗಿ ನೀಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ.